ನಿಧಾನಕ್ಕೆ ಬಂದ್ರೆ ಆಯ್ತು ಬಿಂದು, ಇವತ್ತೆಲ್ಲ ನಾವು ಹಬ್ಬ ಮಾಡ್ಬೇಕು. ನಾನೇನ್ ಮಾಡ್ಲಿ ಹೇಳು, ನಾನು ಫಾಸ್ಟ್ ಆಗಿ ಮಾಡಿದ್ರೆ ಸೀರೆ ಏನಾದ್ರು ಬಿಚ್ಚೋಗ್ಬಿಟ್ರೆ ನಾನು ಪೂಜೆ ಮಾಡೋಷ್ಟಲ್ಲಿ ಹೋಗಿ ಒಂದೊಳಗೆ ಕಾಯಿ ತುರ್ಬಿಡೋಗಮ್ಮ. ಏನ ಕಾಯಿ ತುರ್ಕೊಡ್ಬೇಕಾ? ಮಮ್ಮಿ ನಾನು ಸೀರೆ ಉಟ್ಕೊಳ್ಳೋಕ್ಕಿಂತ ಮುಂಚೆನೆ ಹೇಳ್ಬೇಕು ತಾನೆ. ನಾನು ಇವಾಗ ಸುಮ್ಮನೆ ಹಿಂಗ್ ಕೈ ಎತ್ತಿದ್ರು ಈ ಸೀರೆ ಲೂಸ್ ಆಗೋಗುತ್ತೆ. ಇವಾಗ ಕರೆಕ್ಟಾಗಿ ಕೂತೈತೆ. ಅಮ್ಮ ಇದೆಷ್ಟ್ ಸಲ ಹಿಂಗ್ ಹಿಡ್ಕೊಂಡ್ರು ಜಾರ್ಕೊಂಡ್ ಹೋಗ್ತಾ ಇದೆ. ಇದು ಹಿಂಗ್ ಹಿಡ್ಕೊಳೋದು ಇದನ್ನ? ನನ್ನ ಫ್ರೆಂಡು ಸರೋಜ ಆಂಟಿ ಕುಂಕುಮ ಕರೆದಿರಲ್ಲ, ನೀನೇ ಹೋಗಿ ಬಂದ್ಬಿಡೋಗಮ್ಮ. ಆ ಆಂಟಿ ಮನೆಗ? ಅಮ್ಮ ಆ ಆಂಟಿ ಮನೆ ತುಂಬಾ ದೂರ, ನಾನು ಗಾಡಿಲಿ ಹೋಗ್ಬೇಕು. ಸೀರೆ ಉಟ್ಕೊಂಡಾಗ ನಂಗೆ ಗಾಡಿ ಓಡ್ಸಕ್ ಆಗಲ್ಲ. ಇದಂಗೆ ಒಂಚೂರು ಅಡುಗೆ ಮನೆಗೆ ಇಟ್ಬಿಡು. ಏನ್ ತಿರ್ಗಕ್ಕೆ ಇಷ್ಟೊತ್ತು ತಗೋತಾ ಇದೆಯಲ್ಲ, ಏನ್ ಸ್ಲೋ ಮೋಷನ್ ಅಲ್ಲಿ ತಿರುಗ್ತಾ ಇದೆಯಾ? ಮತ್ತಿನ್ನೇನು ತಿರ್ಗಕ್ ಅಷ್ಟು ಟೈಮ್ ಬೇಕು. ಇಷ್ಟೊಂದು ಹೂವು ಮುಡ್ಸಿದ್ಯಾ, ಸಡನ್ ಆಗಿ ಹೆಂಗ್ ತಿರ್ಗಕ್ಕಾಗತ್ತೆ ಹೇಳು? ಅದನ್ನ ಮಲ್ಗೆ ಹೋದ್ ದಿಂಡು ಬಿಂದು, ಅದು ಎಷ್ಟು ಭಾರ ಇರಕ್ ಸಾಧ್ಯ? ಮೇಲ್ಗಡೆ ಮನೆ ಆಂಟಿ ಮನೆಗೆ ಹೋಗಕ್ ನಾನು ಹೆಂಗಮ್ಮ ಮೆಟ್ಲತ್ಲಿ, ಎಡು ಬಿದ್ದೋಗ್ತೀನಿ ಅಷ್ಟೇ. ಒಂದ್ ಸೀರೆ ಉಟ್ಕೊಂಡಿರೋದಕ್ಕೆ ನಾನು ಕಾಯಿ ತುರಿಯಲ್ಲ, ನಾನು ಮೆಟ್ಲತ್ತಲ್ಲ, ನಾನು ಅವ್ರ ಮನೆಗೆ ಹೋಗಲ್ಲ, ಅದ್ ಮಾಡಲ್ಲ ಇದ್ ಮಾಡಲ್ಲ ಅಂತೀರ. ನಾವು ಜೀವನ ಪರ್ಯಂತ ಹೆಂಗಿರ್ಬೇಕು? ಏನಿಲ್ಲ, ಮೆಟ್ಲತ್ಬೇಕಾದ್ರೆ ಹಿಂಗಿಡ್ಕೋ. ಹಿಂಗೆ ಹಿಂಗ? ಅಯ್ಯೋ ನೋಡು ಲೂಸ್ ಆಯ್ತು. ಹಂಗಲ್ಲ, ಹಿಂಗೆ. ಹಿಂಗ್ ಇಟ್ಕೊಂಡು ಹೋಗ್ಲಾ? ಅಯ್ಯೋ ದೇವ್ರ, ಈ ಹುಡುಗಿ ಕೈಲಿ ಏನೂ ಆಗಲ್ಲ. ನನ್ಗಿದ್ದೇ ಕಲರ್ ಸೀರೆ ಬೇಕು ಅನ್ನೋವಾಗ ಏನ್ ಇವಳು ಕಮಂಗಿ ತರ ಈ ಕಲರ್ ಚಾಯ್ಸ್ ಮಾಡ್ತಾವಳಲ್ಲ ಅನ್ಕೊಂಡೆ. ಪರವಾಗಿಲ್ಲ, ನಿನಗೂ ಟ್ಯಾಲೆಂಟ್ ಐತೆ, ಚೆನ್ನಾಗಿ ಕಾಣಿಸ್ತೈತೆ ಸೀರೆ. ಮತ್ತೆ ನಾನು ಹೇಳಿಲ್ವಾ ನಂಗೆ ಬ್ಲೂ ಕಲರ್ ಚೆನ್ನಾಗಿ ಕಾಣುತ್ತೆ ಅಂತ?